4ನೇ ಅಧ್ಯಾಯದ ಕೊನೆಯ ಶ್ಲೋಕ 42ನೇ ಶ್ಲೋಕ. ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾ ಆತ್ಮನಃ ಚಿತ್ವಾ ಏನಂ ಸಂಶಯಂ ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ. ತಸ್ಮಾತ್ ಅಜ್ಞಾನ ಸಂಭೂತಂ ಸಂಶಯಂ. ನೋಡಿ, ಸಂಶಯಾತ್ಮ ವಿನಶ್ಯತಿ ಅನ್ನೋದು ಕೃಷ್ಣ ಹಿಂದೆ ಹೇಳಿರ್ತಕ್ಕಂಥದ್ದು. ಯಾರು ಸಂಶಯ ರೂಪಿಗಳಾಗಿರ್ತಾರೋ, ಯಾರು ಅಜ್ಞಾನ, ವಿಪರೀತ ಜ್ಞಾನ ಮತ್ತು ಸಂಶಯ ಇದು ಯಾರಿಗಿರುತ್ತೋ ಅಂತಹ ವ್ಯಕ್ತಿ ವಿನಶ್ಯತಿ. ವಿನಶ್ಯತಿ ಅಂದ್ರೆ ವಿವಿಧ ರೀತಿಯಲ್ಲಿ ನಾಶವನ್ನು ಹೊಂದುತ್ತಾನೆ ಅಂತಕ್ಕಂಥ ಅಂಶವನ್ನ ಕೃಷ್ಣ ಹೇಳಿದ. ಆ ಸಂಶಯದ ಮೂಲ ಯಾರು, ಸಂಶಯ ಹುಟ್ಟಲಿಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತಿದ್ದಾನೆ. ಯಾಕಂದ್ರೆ ಯಾವುದನ್ನಾದ್ರೂ ಒಂದು ಕಿತ್ತು ಹಾಕ್ಬೇಕು ಅಂತಾದ್ರೆ ಬುಡ ಸಮೇತ ಕಿತ್ತು ಹಾಕ್ಬೇಕು. ಯಾವುದನ್ನಾದ್ರೂ ಒಂದು ನಾಶ ಮಾಡೋದು ಅಂತ ಆದ್ರೆ ಸರ್ವನಾಶ ಆಗಬೇಕು, ಅದು ಮತ್ತೆ ಬರಬಾರದು. ಹಾಗಾಗಿ ಸಂಶಯವನ್ನ ನಾಶ ಮಾಡಬೇಕು. ಯಾಕಂದ್ರೆ ಸಂಶಯಾತ್ಮ ವಿನಶ್ಯತಿ. ಸಂಶಯವೇ ಯಾರ ಸ್ವರೂಪವು, ಸಂಶಯವನ್ನು ನಮ್ಮಲ್ಲಿ ತುಂಬಿಸಿಕೊಂಡ್ವಿ ಅಂತಾದ್ರೆ ನಾವು ವಿವಿಧ ರೀತಿಯಲ್ಲಿ ನಾಶವನ್ನ ಹೊಂದುತ್ತೇವೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡಬೇಕು, ಸಂಶಯವನ್ನ ಬುಡ ಸಮೇತ ಕಿತ್ತು ಹಾಕಬೇಕು. ಸಂಶಯವನ್ನ ಬುಡ ಸಮೇತ ಕಿತ್ತು ಹಾಕೋದ್ರೆ ಬುಡ ಯಾವುದು ಅಂತ ಹುಡುಕ್ಬೇಕು. ಸಂಶಯ ಹುಟ್ಟಲಿಕ್ಕೆ ಕಾರಣ ಯಾವುದು, ಅದೇ ಬುಡ ಅಲ್ವಾ. ಬೇರಿನಿಂದ ಮರ ಹುಟ್ಟುವಂಥದ್ದು. ಬೇರೆ ಇಲ್ಲದಿದ್ರೆ ಬೇರನ್ನ ಪೂರ್ತಿ ಕತ್ತರಿಸ್ಬಿಟ್ರೆ ಆ ಮರ ತಾನಾಗೆ ನಾಶವಾಗುತ್ತದೆ. ಹಾಗೆ ಸಂಶಯಕ್ಕೆ ಕಾರಣವಾಗಿರುವಂಥದ್ದು ಯಾವುದು, ಸಂಶಯದ ಕಾರಣವಾದ ಬೇರು, ತಾಯಿ ಬೇರು ಅಂತಾರಲ್ಲ ಹಾಗೆ ಸಂಶಯಕ್ಕೆ ಕಾರಣವಾಗಿರತಕ್ಕಂಥ ಬೇರು ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನ ಇದ್ದರೆ ಸಂಶಯ, ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು. ಯಾವುದರ ಬಗ್ಗೆಯೂ ಕೂಡ ಪರಿಪೂರ್ಣವಾದ ಜ್ಞಾನ ಇಲ್ಲ. ಯಾವುದರ ಬಗ್ಗೆಯೂ ಪರಿಪೂರ್ಣವಾದ ಜ್ಞಾನ ಇಲ್ಲದೆ ಇದ್ದಾಗ ವಿಪರೀತ ಜ್ಞಾನ ಅದು ಜಾಸ್ತಿ ಆಗತ್ತೆ. ಅಥವಾ ಸಂಶಯ, ಕೆಲವೊಮ್ಮೆ ಸಂಶಯ, ಕೆಲವೊಮ್ಮೆ ವಿಪರೀತ ಜ್ಞಾನ. ಸಂಶಯ ಅಂದ್ರೆ ಹಾಗೋ ಹೀಗೋ ಅಂತ 50-50. ವಿಪರೀತ ಜ್ಞಾನ ಅಂದ್ರೆ ಸತ್ಯವನ್ನೇ ಸುಳ್ಳು, ಸುಳ್ಳನ್ನೇ ಸತ್ಯ ಎಂಬುದಾಗಿ ನಂಬತಕ್ಕಂಥದ್ದು. ಹಗ್ಗವನ್ನ ಹಾವು, ಹಾವನ್ನ ಹಗ್ಗ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು. ಇದೇನಾಗತ್ತೆ, ವಿಪರೀತ ಜ್ಞಾನ. ಇದೆಲ್ಲ ಹುಟ್ಟಲಿಕ್ಕೆ ಕಾರಣವಾಗಿರುವಂಥದ್ದು ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನ ಸಂಭೂತಂ ಸಂಶಯಂ. ಅಜ್ಞಾನದಿಂದ ಸಂಭೂತ. ಸಂಭೂತ ಅಂದ್ರೆ ಸಮ್ಯಕ್ ಭೂತ ಭವತೀತಿ ಭೂತಃ, ಸಮ್ಯಕ್ ಭವತೀತಿ ಸಂಭೂತಃ. ಚೆನ್ನಾಗಿ ಹುಟ್ಟಿ ಬರುವಂಥದ್ದು. ಅಜ್ಞಾನ ಇದ್ರೆ ನೀವು ಅದಕ್ಕೇನು ಗೊಬ್ಬರ ಹಾಕ್ಬೇಕಾಗಿಲ್ಲ, ನೀರು ಹಾಕ್ಬೇಕಾಗಿಲ್ಲ. ಅಜ್ಞಾನ ಎಂಬ ಒಂದು ಬೀಜ ಅದು ನಮ್ಮಲ್ಲಿ ಇದ್ರೆ, ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು, ಯಾರ ಬಗ್ಗೆಯೂ ಯಾವುದರ ಬಗ್ಗೆಯೂ ಸರಿಯಾಗಿ ತಿಳುವಳಿಕೆ ಇಲ್ಲ ಅಂದ್ರೆ ಅದೇ ಸಂಶಯವಾಗಿ ಬದಲಾಗ್ತಾ ಹೋಗುತ್ತೆ. ಆ ಸಂಶಯ ಗಟ್ಟಿಯಾಗಿ ಮೊದಲು ಚಿಕ್ಕದಾಗಿ ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದದ್ದು ಸಣ್ಣ ಸಸಿ ಆಗತ್ತೆ. ಸಸಿಯಾದದ್ದು ಗಿಡವಾಗತ್ತೆ. ಗಿಡವಾದದ್ದು ಮರವಾಗತ್ತೆ. ಮರವಾದದ್ದು ಅದು ಏನೂ ಮಾಡ್ಲಿಕ್ಕಾಗದೇ ಇರತಕ್ಕಷ್ಟು ಬಲಿಷ್ಠವಾಗಿ ಅದು ಇಡೀ ಊರನ್ನೇ, ಇಡೀ ದೇಹವನ್ನೇ ಆವರಿಸಿಕೊಂಡು ಬಿಡುತ್ತೆ. ಹಾಗಾಗಿ ಸಂಶಯ ಹುಟ್ಟಲಿಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನ ಎಂಬುವಂಥದ್ದು ಸಂಶಯದ ಮೂಲ, ತಾಯಿ ಬೇರು. ಅಥವಾ ಸಂಶಯ ಸಂಶಯಕ್ಕೆ ಕಾರಣವಾಗಿರತಕ್ಕಂಥದ್ದು ಅಜ್ಞಾನ. ಸಂಶಯದ ತಂದೆ ತಾಯಿ ಇದೆಲ್ಲವೂ ಕೂಡ ಅಂದ್ರೆ ಅಜ್ಞಾನ. ಅಜ್ಞಾನ ಯಾರಲ್ಲಿ ಇರುತ್ತೋ ಅವನು ಸಂಶಯ ರೂಪಿಯಾಗಿರುತ್ತಾನೆ. ಆ ಸಂಶಯ ರೂಪಿ ಯಾವತ್ತು ಕೂಡ ಏನಾಗ್ತಾನೆ, ವಿನಶ್ಯತಿ, ವಿವಿಧ ರೀತಿಯಲ್ಲಿ ನಾಶವನ್ನು ಹೊಂದುತ್ತಾನೆ. ಅದರಿಂದಾಗಿ ನಾವು ನಮ್ಮೊಳಗಿನ ಸಂಶಯವನ್ನ ಕಿತ್ತು ಹಾಕಬೇಕು. ಯಾಕಂದ್ರೆ ನಮಗೆ ಸಂಚಕಾರ ಆಗಬಾರದು, ಏನು ತೊಂದರೆ ಆಗಬಾರದು. ನಾಯಂ ಲೋಕೋಸ್ತಿ ನ ಪರೋ, ಕೃಷ್ಣ ಹಿಂದೆ ಹೇಳ್ದ. ಅಯಂ ಲೋಕಃ ನಾಸ್ತಿ, ಪರಲೋಕವೂ ಇಲ್ಲ. ಹಿಂದೆ ಬಂತು. ಅದು ಯಾರಿಗೆ ಸಂಶಯ ಸ್ವರೂಪಿಯಾಗಿರ್ತಾನೋ, ಸಂಶಯ ರೂಪಿಯಾಗಿರ್ತಕ್ಕಂಥ ವ್ಯಕ್ತಿಗೆ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಈಚೆ ಈ ಲೋಕವೂ ಇಲ್ಲ, ಆಚೆ ಊರ್ಧ್ವ ಒಳ್ಳೆಯ ಲೋಕವೂ ಇಲ್ಲ, ಸುಖವೂ ಕೂಡ ಇಲ್ಲ. ಅದರಿಂದಾಗಿ ನಮ್ಗೆ ಸುಖ ಬೇಕು. ಇದ್ದಷ್ಟು ದಿವಸ ಈ ಲೋಕದಲ್ಲೂ ಒಳ್ಳೆಯವರಾಗಿರ್ಬೇಕು, ಒಳ್ಳೆಯ ಸ್ಥಾನಮಾನ ಸುಖ ಸಮೃದ್ಧಿ ಎಲ್ಲ ಬೇಕು. ದೇಹ ಬಿಟ್ಟ ನಂತರದಲ್ಲಿ ಊರ್ಧ್ವ ಲೋಕದಲ್ಲೂ ಒಳ್ಳೆ ಶಾಶ್ವತ ಸ್ಥಾನಮಾನ ಒಳ್ಳೆಯ ಲೋಕಗಳು ಸಿಗಬೇಕು ಅಂತ ಆದ್ರೆ ನಾವು ಸಂಶಯವನ್ನ ನಮ್ಮಿಂದ ದೂರ ಮಾಡಿಕೊಳ್ಬೇಕು. ಸಂಶಯ ದೂರ ಮಾಡಿಕೊಳ್ಬೇಕು ಅಂದ್ರೆ ಸಂಶಯಕ್ಕೆ ಕಾರಣವಾಗಿರ್ತಕ್ಕಂಥ ಅಜ್ಞಾನ ಅನ್ನೋದೇನಿದೆ, ಅಜ್ಞಾನವನ್ನ ನಾವು ನಮ್ಮಿಂದ ದೂರದಲ್ಲಿ ಇಡಬೇಕು. ಹೀಗೆ ಸಂಶಯ ಎಂಬುವಂಥದ್ದು ಅದಕ್ಕೆ ಕಾರಣವಾದದ್ದು ಅಜ್ಞಾನ. ಅಜ್ಞಾನ ಅಂದ್ರೆ ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು, ಏನು ಕೂಡ ಗೊತ್ತಿಲ್ಲ.
ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಯಾಕೆ ನಮಗೆ ಅದು ಮೊದಲು ಗೊತ್ತಿರಬೇಕು. ಯಾವುದರ ಬಗ್ಗೆ ನನಗೆ ಅರಿವಿದೆ, ಯಾವುದರ ಬಗ್ಗೆ ನನಗೆ ಅರಿವಿಲ್ಲ, ಇದೆಲ್ಲವೂ ಕೂಡ ನಮಗೆ ಗೊತ್ತಿರಬೇಕು. ಕೆಲವರಿಗೆ ಅದೂ ಕೂಡ ಗೊತ್ತಿರೋದಿಲ್ಲ. ನಮಗೆ ಏನೇ ಎಷ್ಟೋ ವಿಚಾರಗಳು ಗೊತ್ತಿಲ್ಲ. ಗೊತ್ತಿಲ್ಲದನ್ನು ಕೂಡ ಗೊತ್ತಿದೆ ಅಂತ ಅನ್ಕೊಂಡ್ಬಿಟ್ರೆ ದೊಡ್ಡ ಅನರ್ಥಕ್ಕೆ ಕಾರಣ. ಆ ಗೊತ್ತಿಲ್ಲದೆ ಇದ್ದದ್ದನ್ನ ಇಂತಹ ವಿಚಾರ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವಂತ ಒಂದು ದೊಡ್ಡತನ ಬೇಕು, ಅದೊಂದು ಬುದ್ಧಿ ಬೇಕು. ಅದಕ್ಕೆ ಕೆಲವರಿಗೆ ಅದಿರೋದಿಲ್ಲ. ಅಂತಹ ಅಜ್ಞಾನ ಸಂಭೂತವಾಗಿರತಕ್ಕಂಥ ಸಂಶಯವನ್ನೇನ್ ಮಾಡಬೇಕು, ಜ್ಞಾನಾಸಿನ ನಾಶ ಮಾಡಬೇಕು. ಚಿತ್ವ ಜ್ಞಾನವೆಂಬ ಖಡ್ಗದ ಮೂಲಕವಾಗಿ ಛೇದನೆ ಮಾಡಬೇಕು. ಅಜ್ಞಾನದಿಂದ ಹುಟ್ಟಿದವು ಸಂಶಯ. ಆ ಸಂಶಯವನ್ನೇನ್ ಮಾಡಬೇಕು, ಜ್ಞಾನಾಸಿನ ಚಿತ್ವ, ಜ್ಞಾನವೆಂಬ ಹಸಿ ಅಂದ್ರೆ ಖಡ್ಗ ಅಂತ ಅರ್ಥ. ಖಡ್ಗದಿಂದ ತುಂಡು ಮಾಡಬೇಕು. ಯಾವುದದು ಖಡ್ಗ? ಜ್ಞಾನಾಸಿ, ಜ್ಞಾನವೆಂಬ ಖಡ್ಗದ ಮೂಲಕವಾಗಿ, ಕತ್ತಿಯ ಮೂಲಕವಾಗಿ ತುಂಡು ಮಾಡಬೇಕು. ಜ್ಞಾನವೆಂಬ ಕತ್ತಿಯ ಮೂಲಕವಾಗಿ ನಾವು ಅಜ್ಞಾನವನ್ನ ತುಂಡು ಮಾಡಿದ್ವಿ ಅಂತಾದ್ರೆ ಮತ್ಯಾವತ್ತೂ ಎಂದೆಂದಿಗೂ ನಮ್ಮಲ್ಲಿ ಅಜ್ಞಾನವಾಗ್ಲಿ, ಅಜ್ಞಾನದ ಸಂತಾನವಾಗಿರತಕ್ಕಂಥ ಸಂಶಯವಾಗ್ಲಿ ಹುಟ್ಟೋದಿಲ್ಲ. ಅಲ್ಲಿ ನಾವು ಅಜ್ಞಾನಿಗಳಾಗಬಾರದು, ನಾವು ವಿಪರೀತ ಜ್ಞಾನಿಗಳಾಗಬಾರದು, ನಾವು ಸಂಶಯ ರೂಪಿಗಳಾಗಬಾರದು ಅಂದ್ರೆ ಹಂತವಾಗಿ ಜ್ಞಾನವನ್ನ ಪಡಿತಾ ಹೋಗ್ಬೇಕು. ಎಷ್ಟೆಷ್ಟು ಜ್ಞಾನವನ್ನ ಪಡಿತಾ ಹೋಗ್ತೀವೋ, ಯಾವುದರ ಜ್ಞಾನವನ್ನ ಪಡಿತಾ ಹೋಗ್ತೀವೋ ಅದರ ಬಗ್ಗೆ ಇದ್ದಂತಹ ವಿಪರೀತ ಜ್ಞಾನ, ಅದರ ಬಗ್ಗೆ ಇದ್ದಂತಹ ಅಜ್ಞಾನ, ಅದರ ಬಗ್ಗೆ ಇದ್ದಂತಹ ಸಂಶಯ ನಾಶವಾಗತ್ತೆ. ಮುಖ್ಯವಾಗಿ ಇಲ್ಲಿ ಕೃಷ್ಣ ಮಾತಾಡ್ತಾ ಇರತಕ್ಕಂಥದ್ದು ಅಧ್ಯಾತ್ಮದ ಬಗ್ಗೆ. ಅಧ್ಯಾತ್ಮ ದಾರಿಯಲ್ಲಿ ನಮಗೇನು ಅಜ್ಞಾನ, ವಿಪರೀತ ಜ್ಞಾನ, ಸಂಶಯಗಳಿದ್ದಾವೆ ಅದು ದೂರವಾಗಬೇಕು ಅಂದ್ರೆ ಅಧ್ಯಾತ್ಮದ ಜ್ಞಾನ, ಭಗವಂತನ ತತ್ವಜ್ಞಾನ, ಭಗವಂತನ ಸರ್ವ ಸಾಮರ್ಥ್ಯವನ್ನ, ನಮ್ಮ ಅಸಾಮರ್ಥ್ಯವನ್ನ, ಭಗವಂತನ ಸೃಷ್ಟಿಯ ಒಂದು ವೈಚಿತ್ರ್ಯವನ್ನ, ನಮ್ಮಲ್ಲಿ ಇಲ್ಲದೆ ಇರತಕ್ಕಂತಹ ಆ ಒಂದು ಸಾಮರ್ಥ್ಯವನ್ನ ಎಲ್ಲವನ್ನು ನಾವು ಕಂಡುಕೊಳ್ಳಬೇಕು. ಈ ಜ್ಞಾನ, ದೇವರೇ ಸ್ವತಂತ್ರವಾದ ಕರ್ತೃ, ನಾವು ಭಗವಂತನ ಅಧೀನವಾಗಿ ಕೆಲಸವನ್ನ ಮಾಡತಕ್ಕಂಥವರು. ಭಗವಂತ ಸರ್ವಜ್ಞ, ನಾವು ಅಲ್ಪಜ್ಞರು. ಭಗವಂತ ಸರ್ವಕರ್ತೃಗಳು, ನಾವು ಅಲ್ಪಕರ್ತೃ. ಎಲ್ಲ ಜ್ಞಾನಗಳು ಯಾವಾಗ ಬರುತ್ತೋ, ಭಗವಂತ ಅಂತಾದ್ರೆ ಜ್ಞಾನಾನಂದಮಯ, ಗುಣರೂಪಿಯಾದವನು ಭಗವಂತ. ನಾವು ಪೂರ್ತಿ ಗುಣರೂಪಿಗಳಲ್ಲ, ನಮ್ಮಲ್ಲಿ ಎಷ್ಟೋ ಅಗುಣಗಳಿದ್ದಾವೆ. ಹೀಗೆ ನಮ್ಮ ಬಗ್ಗೆ ಮತ್ತು ದೇವರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆಗ ಅದು ಜ್ಞಾನ. ಆ ಜ್ಞಾನದಿಂದಾಗಿ ಅದೊಂದು ಜ್ಞಾನವೆಂಬುದು ಖಡ್ಗವಾದ ಆಯುಧವಾಗಿ ಪರಿವರ್ತಿತವಾಗುತ್ತೆ. ನಾವು ಪಡೆದಂತಹ ಜ್ಞಾನವೇ ಅದೊಂದು ಖಡ್ಗ ರೂಪದಲ್ಲಿ ನಿಂತು ನಮ್ಮ ಅಜ್ಞಾನವನ್ನ, ನಮ್ಮ ವಿಪರೀತ ಜ್ಞಾನವನ್ನ, ನಮ್ಮ ಸಂಶಯವನ್ನ ತುಂಡು ಮಾಡಿಬಿಡತ್ತೆ. ಹಾಗಾದ್ರೆ ಆ ಜ್ಞಾನವು ಅಜ್ಞಾನವನ್ನು ತುಂಡು ಮಾಡುತ್ತೆ. ಪ್ರಬಲವಾದ ಜ್ಞಾನ ದುರ್ಬಲವಾದ ಅಜ್ಞಾನವನ್ನು ತುಂಡು ಮಾಡುತ್ತೆ. ಹಾಗಾದ್ರೆ ಆ ಅಜ್ಞಾನ ಎಲ್ಲಿದೆ? ತುಂಡು ಮಾಡಬೇಕು ಅಂದ್ರೆ ಅದರ ಆಶ್ರಯ ಅದೆಲ್ಲಿದೆ ಅಂತ ಬೇಕಲ್ಲ. ಈಗ ಒಬ್ಬ ವ್ಯಕ್ತಿಯನ್ನ, ಅವನನ್ನ ಯಾರೋ ಒಬ್ಬ ಟೆರರಿಸ್ಟ್ ಅವನನ್ನು ಕೊಲ್ಲಬೇಕು ಅಂತ ಅದರ ಭಯೋತ್ಪಾದಕ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕಲ್ವಾ. ಹಾಗೆ ಅಜ್ಞಾನವೆಂಬ ಆ ಸಂಶಯವೆಂಬತಕ್ಕಂತಹ ಈ ಬೇಡದ ಒಂದು ಶತ್ರುಗಳು ಎಲ್ಲಿದ್ದಾರೆ ಅಂದ್ರೆ ಹೃತ್ ಸ್ಥಂ. ಹೃತ್ ಅಂದ್ರೆ ಅಂತಃಕರಣ, ನಮ್ಮ ಮನಸ್ಸು. ಅಲ್ಲಿ ಸ್ಥಂ ಇರುವಂತಹ ನಮ್ಮ ಅಂತಃಕರಣದಲ್ಲೇ ಅಜ್ಞಾನವಿರುತ್ತದೆ, ನಮ್ಮ ಅಂತಃಕರಣದಲ್ಲೇ ಸಂಶಯಗಳು ಇರ್ತವೆ. ಹೀಗೆ ನಮ್ಮ ಅಂತಃಕರಣದಲ್ಲಿ ಇರತಕ್ಕಂತಹ ಅಜ್ಞಾನ ಮತ್ತು ವಿಪರೀತ ಜ್ಞಾನ, ಸಂಶಯಗಳನ್ನೇನ್ ಮಾಡಬೇಕು? ತುಂಡು ಮಾಡಬೇಕು. ತುಂಡು ಮಾಡುವಂಥದ್ದು ಯಾವುದು? ಜ್ಞಾನ. ಅದೆಲ್ಲಿದೆ? ಅದು ಕೂಡ ಹೃತ್ಸ್ಥಂ. ಹೃತ್ಸ್ಥಂ, ಆತ್ಮನಃ ಹೃತ್ಸ್ಥಂ, ನಮ್ಮ ಒಳಗಡೆ ಇರತಕ್ಕಂತಹ. ಹೃತ್ ಅಂದ್ರೆ ಅಂತಃಕರಣ, ಮನಸ್ಸು. ನಮ್ಮ ಮನಸ್ಸಿನ ಒಳಗಡೆ ಅಜ್ಞಾನ ಇದೆ ನೋಡಿ. ಎಲ್ಲಿ ಕತ್ತಲೆ ಇದೆಯೋ ಅಲ್ಲೇ ಬೆಳಕನ್ನು ಬೆಳಗಿಸ್ಬೇಕು, ಆಗ ಅಲ್ಲಿ ಬೆಳಕು ಬರುತ್ತೆ. ಕತ್ತಲೆ ಯಾವುದೋ ಜಾಗದಲ್ಲಿದ್ದು ಮತ್ತೊಂದು ಕಡೆ ಎಲ್ಲ ನಾವು ದೀಪವನ್ನು ಬೆಳಗಿಸಿದ್ರೆ ಕತ್ತಲೆ ಕೋಣೆಯಾಗೇ ಇರುತ್ತೆ, ಅದು ಬೆಳಕಿನ ಕೋಣೆ ಆಗೋದಿಲ್ಲ. ಹಾಗಾಗಿ ನಮ್ಮ ಅಂತಃಕರಣದಲ್ಲಿ ಏನಿದೆ? ಅಜ್ಞಾನ ಇದೆ. ಅಂತಃಕರಣದಲ್ಲಿ ಇರತಕ್ಕಂತಹ ಅಂತಃಕರಣದಲ್ಲಿ ಇರತಕ್ಕಂತ ಅಜ್ಞಾನವೇ, ಅಂತಃಕರಣದಲ್ಲಿ ಇರತಕ್ಕಂತ ಅಜ್ಞಾನ ಏನಿದೆ ಅದು ನಾವೀಗ ಓಡಿಸ್ಬೇಕಾಗಿರ್ತಕ್ಕಂಥ ಶತ್ರು, ಕತ್ತಲೆ. ಅದಿರೋದಲ್ಲಿ ಅಂತಃಕರಣದಲ್ಲಿ. ಹಾಗಾಗಿ ಜ್ಞಾನ ಎಲ್ಲಿರಬೇಕು? ಅದು ಕೂಡ ನಮ್ಮ ಅಂತಃಕರಣ, ನಮ್ಮ ಮನಸ್ಸಿನಲ್ಲಿ ಜ್ಞಾನ ಇದ್ದು ಅಜ್ಞಾನವೆಂಬ ಶತ್ರುವನ್ನ ಓಡಿಸ್ತದೆ ಜ್ಞಾನ. ಹಾಗಾಗಿ ಆ ಅಜ್ಞಾನ ಎಲ್ಲಿದೆ, ಅಜ್ಞಾನವನ್ನ ಓಡಿಸುವ ಕ್ರಮ ಏನು, ಅಜ್ಞಾನವನ್ನ ಯಾಕೆ ಓಡಿಸ್ಬೇಕು, ಅದೆಲ್ಲವನ್ನು ಕೂಡ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಜ್ಞಾನಾಸಿನ, ಜ್ಞಾನವೆಂಬ ಖಡ್ಗ. ಜ್ಞಾನವೆಂಬ ಖಡ್ಗ ಅಂದ್ರೆ ಯಾವ ಜ್ಞಾನ? ಆತ್ಮನಃ ಜ್ಞಾನಂ, ನಮ್ಮ ಜ್ಞಾನದಿಂದ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳು. ಇಲ್ಲಿ ನಮ್ಮ
ಜ್ಞಾನವೆಂಬ ಖಡ್ಗದಿಂದ ಆತ್ಮನಃ ಅಜ್ಞಾನಂ, ನಮ್ಮ ಅಜ್ಞಾನವನ್ನ ಒಡಿಸ್ಕೊಳ್ಬೇಕು. ಯಾಕಂದ್ರೆ ನೋಡಿ, ಯಾರದ್ದೋ ಜ್ಞಾನ ಮತ್ತೊಬ್ಬರ ಅಜ್ಞಾನವನ್ನು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮತ್ತೊಬ್ಬರಿಂದ ಜ್ಞಾನ ಪಡಿಬಹುದು, ತಿಳುವಳಿಕೆಯನ್ನ ಕೇಳಿಸ್ಕೊಳ್ಬಹುದು, ವಿಷಯ ಸಂಗ್ರಹ ಮಾಡ್ಕೊಳ್ಬಹುದು. ಆದ್ರೆ ನಮ್ಮ ಅರಿವಿಗೆ ಬರ್ಬೇಕಲ್ವಾ. ಒಬ್ಬರ ಬಾಯಿಯಿಂದ ಏನನ್ನೋ ಕೇಳುವುದರಿಂದ ಮಾತ್ರಕ್ಕೆ ನಮ್ಮ ಬುದ್ಧಿಗೆ ಬರ್ಬೇಕು ಅಂತಿಲ್ಲ. ಅದು ನಮ್ಮ ಬುದ್ಧಿಗೆ ಬಂದು ನಮ್ಮ ಬುದ್ಧಿಯಿಂದ ನಮ್ಮ ಅಂತಃಕರಣಕ್ಕೆ ಹೋಗಿ ಅಂತಃಕರಣದಲ್ಲಿ ಇರತಕ್ಕಂತ ಅಜ್ಞಾನವನ್ನ ಓಡಿಸ್ಬೇಕು ಅಂತ ಆದ್ರೆ ತಿಳುವಳಿಕೆ ನಮಗ್ ಬರಬೇಕು. ಕೇಳೋದ್ ಬೇರೆ ಅಲ್ವಾ. ಈಗ ಪಾಠವನ್ನ ಕೇಳ್ತಾ ಇದ್ದೀರಾ, ಕೇಳೋದಾಯ್ತು. ಕೇಳಿದ್ದು ನಮ್ಮ ತಿಳುವಳಿಕೆಗೆ ಬರಬೇಕು, ನಮ್ಮ ಬುದ್ಧಿಗೆ ಬಂದು ನಮ್ಮ ಬುದ್ಧಿಯಿಂದ ನಮ್ಮ ಮನಸ್ಸಿಗೆ ಹೋಗಿ ಅಲ್ಲಿರ್ತಕ್ಕಂಥ ಅಜ್ಞಾನವನ್ನ ನಾಶ ಮಾಡಬೇಕು ನಮ್ಮ ಜ್ಞಾನ. ಹಾಗಾಗಿ ಆತ್ಮನಃ ಜ್ಞಾನಾಸಿನ, ನಮ್ಮದೇ ಜ್ಞಾನವೆಂಬ ಖಡ್ಗ. ಯಾಕಂದ್ರೆ ಇಬ್ಬರು ವ್ಯಕ್ತಿ, ಒಬ್ಬ ದೇವದತ್ತ ಮತ್ತೊಬ್ಬ ಯಜ್ಞದತ್ತ ಅಂತ. ದೇವದತ್ತ ಅವನಿಗೆ ಇರತಕ್ಕಂಥ ಜ್ಞಾನದಿಂದಾಗಿ ಯಜ್ಞದತ್ತನ ಮನಸ್ಸಿನಲ್ಲಿ ಇದ್ದಂತ ಅಜ್ಞಾನವನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಒಳಗಿದ್ದಂತ ಅಜ್ಞಾನವನ್ನ, ನಮ್ಮ ಒಳಗಿದ್ದಂತಹ ಸಂಶಯವನ್ನ ನಮ್ಮ ಒಳಗೆ ಹುಟ್ಟುವಂತ ಜ್ಞಾನವೇ ಓಡಿಸ್ಬೇಕು. ಹಾಗಾಗಿ ಆತ್ಮನಃ ಜ್ಞಾನಾಸಿನ, ನಮ್ಮದೇ ಆದ ಜ್ಞಾನದಿಂದ ನಮ್ಮೊಳಗಿರತಕ್ಕಂಥ ಅಜ್ಞಾನ, ವಿಪರೀತ ಜ್ಞಾನ ಮತ್ತು ಸಂಶಯವನ್ನ ಓಡಿಸ್ಬೇಕು. ಆತ್ಮನಃ ಜ್ಞಾನ ಇದೊಂದರ್ಥ. ಹಾಗೆ ಆತ್ಮನಃ ಜ್ಞಾನಾಸಿನ, ಆತ್ಮಜ್ಞಾನ ಅಂದ್ರೆ ಒಂದು ಆತ್ಮಶಬ್ದಕ್ಕೆ ಜೀವಾತ್ಮ ಅಂತ ಅರ್ಥ, ಇನ್ನೊಂದು ಆತ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಅಂದ್ರೆ ಜೀವಾತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ. ಜೀವಾತ್ಮ ಅಂದ್ರೆ ನಾವೆಲ್ಲರೂ, ನಮ್ಮ ಸ್ವರೂಪ ಏನು, ನಮ್ಮ ಸಾಮರ್ಥ್ಯ ಏನು, ನಮ್ಮ ಅಸಾಮರ್ಥ್ಯ ಏನು, ಇಲ್ಲಿ ದೇಹವೇ ಆತ್ಮವೋ, ದೇಹಕ್ಕಿಂತ ಬೇರೆಯಾದ ಆತ್ಮನಿದ್ದಾನೋ, ಇದೆಲ್ಲವನ್ನು ತಿಳ್ಕೊಳ್ಳೋದು ಆತ್ಮಜ್ಞಾನ. ಇನ್ನು ಆ ಆತ್ಮನಿಗಿಂತಲೂ ಬೇರೆಯವನಾದಂತಹ ಭಿನ್ನನಾದಂಥ ಪರಮಾತ್ಮ, ಅವನು ಎಷ್ಟು ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಅವನು ಯಾವ ರೀತಿಯಲ್ಲಿ ಸ್ವತಂತ್ರನಾಗಿದ್ದಾನೆ, ಅವನು ಯಾವ ರೀತಿಯಲ್ಲಿ ಗುಣಪೂರ್ಣನಾಗಿದ್ದಾನೆ, ಅವನ ಶಕ್ತಿ ಏನು, ಸಾಮರ್ಥ್ಯ ಏನು, ಅವನಲ್ಲಿ ಯಾವ ರೀತಿಯಾಗಿ ಸರ್ವ ಕರ್ತೃತ್ವ ಇದೆಲ್ಲವೂ ಇದೆ ಅನ್ನೋದು ತಿಳ್ಕೊಳ್ಬೇಕು. ಅದು ಆತ್ಮನಃ ಜ್ಞಾನಾಸಿನ, ಭಗವಂತನ ಜ್ಞಾನವೆಂಬ ಖಡ್ಗದಿಂದಾಗಿ ಭಗವಂತನ ಅರಿವು, ದೇವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ. ದೇವರ ಬಗ್ಗೆ ತಿಳಿದುಕೊಳ್ಳುವುದೇ ಒಂದು ಜ್ಞಾನ. ಆ ಜ್ಞಾನವೆಂಬ ಖಡ್ಗದ ಮೂಲಕವಾಗಿ ನಮ್ಮೊಳಗಿರತಕ್ಕಂಥ ಅಜ್ಞಾನವನ್ನ ನಾವು ಓಡಿಸ್ಕೊಳ್ಬೇಕು. ಈ ಕೃಷ್ಣ ಆ ಅಜ್ಞಾನವನ್ನ, ಸಂಶಯವನ್ನ, ವಿಪರೀತ ಜ್ಞಾನವನ್ನ ಯಾವುದರ ಮೂಲಕವಾಗಿ ಓಡಿಸ್ಕೊಳ್ಬಹುದು ಅನ್ನೋದನ್ನ ಹೇಳಿದ್ದಾರೆ. ಆತ್ಮನಃ ಜ್ಞಾನಾಸಿನ ಸಂಶಯಂ ಚಿತ್ವ. ಸಂಶಯ ಅಂದ್ರೆ ಬರೀ ಸಂಶಯ ಅಂತಲ್ಲ, ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ ಅದೆಲ್ಲವನ್ನು ಕೂಡ ಚಿದರದು ವೈದೀಕರಣೆ, ಅದನ್ನು ತುಂಡು ಮಾಡಿಬಿಡು. ನಿನ್ನನ್ನು ಬಿಟ್ಟು ಬೇರೆ ಹೋಗ್ಬಿಡ್ಬೇಕು ಅಂದ್ರೆ ನಿನ್ನೊಳಗೆ ಬೇರೆಯವ್ರು ಕೂತಿರುತ್ತಲ್ವಾ, ಆ ಜ್ಞಾನವೆಂಬ ಖಡ್ಗದಿಂದಾಗಿ ನೀನು ತುಂಡು ಮಾಡದೆ ಅಂತ ಆದ್ರೆ ನಿನ್ನನ್ನ ಬಿಟ್ಟು ಹೊರಗೆ ಹೋಗ್ಬಿಡತ್ತೆ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯಾತ್ಮಕವಾದ ಜ್ಞಾನ. ಹೀಗೆ ಅಜ್ಞಾನವನ್ನು ಓಡಿಸ್ಕೊಂಡು ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ. ಯೋಗಂ ಆತಿಷ್ಠ, ಯೋಗ, ಯೋಗ ಶಬ್ದಕ್ಕೆ ಅರ್ಥ ಅನೇಕ ಅರ್ಥಗಳು ಯೋಗ ಶಬ್ದಕ್ಕೆ. ಇಲ್ಲಿ ಯೋಗ ಅಂದ್ರೆ ಕರ್ಮಯೋಗ. ಅರ್ಜುನನಿಗೆ ಏನ್ ಹೇಳ್ತಾ ಇದ್ದಾನೆ, ನೀನು ನಿನ್ನ ಪಾಲಿನ ಕರ್ಮಗಳನ್ನ ಮಾಡು, ನೀನೇನು ಕ್ಷತ್ರಿಯನಾಗಿ ಏನ್ ಮಾಡ್ಬೇಕಾಗಿದೆಯೋ ಅಂತಹ ಕರ್ಮವನ್ನ ಮಾಡು, ಕರ್ಮಯೋಗವನ್ನ ಆಚರಿಸು ಅಂತ ಅರ್ಥ. ಯೋಗಂ ಆತಿಷ್ಠ, ಯೋಗವನ್ನು ಆಚರಿಸುವವನಾಗು. ಯೋಗ ಅಂದ್ರೆ ಕರ್ಮಯೋಗ. ಹಾಗೆ ನಮಗೆ ಸಂಬಂಧಪಟ್ಟ ಹಾಗೆ ಭಕ್ತಿ ಯೋಗ, ಜ್ಞಾನ ಯೋಗ ಅದೆಲ್ಲವನ್ನು ಕೂಡ ಮಾಡಿ ಎಂಬುದಾಗಿ ನಮಗೆ ಆಜ್ಞೆ. ಉತ್ತಿಷ್ಠ, ಎದ್ದೇಳು. ಯಾಕಂದ್ರೆ ಅರ್ಜುನ ಈಗ ರಥೋಪಸ್ಥ ಉಪಾವಿಶತು, ಮೊದಲನೇ ಅಧ್ಯಾಯದಲ್ಲಿ ಬಂದಿದೆ. ವಿಸೃಜ್ಯ ಸಶರಂ ಚಾಪಂ ರಥೋಪಸ್ಥ ಉಪಾವಿಶತು. ತನ್ನ ಕೈಯಲ್ಲಿದ್ದಂತಹ ಗಾಂಡೀವ ಧನಸ್ಸು, ಬ್ರಹ್ಮದೇವರು ಕೊಟ್ಟಂತ ದಿವ್ಯವಾದ ಧನಸ್ಸು, ಅದು ಯಾರ ಕೈಯಲ್ಲೂ ಇಲ್ಲ. ಅರ್ಜುನನ ಕೈಯಲ್ಲಿ ಇರತಕ್ಕಂಥ ಮಹತ್ತರವಾದಂತಹ ಚತುರ್ಮುಖ ಬ್ರಹ್ಮದೇವರ ಧನಸ್ಸು, ಅದನ್ನು ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾನೆ. ಅದಕ್ಕೆ ಉತ್ತಿಷ್ಠ, ಎದ್ದು ನಿಲ್ಲು. ಎದ್ದು ನಿಲ್ಲು ಅಂದ್ರೆ ಏನು, ನಿಂತರೆ ಸಾಕ, ನಿಂತರೆ ಯುದ್ಧ ಆಗತ್ತಾ, ನಿಂತು ಕೂಡಲೇ ಶತ್ರು ಸಂಹಾರವಾಗತ್ತಾ. ಉತ್ತಿಷ್ಠ ಆದರೆ ಎದ್ದು ನಿಂತು ನೀನು ನಿನ್ನ ಕರ್ತವ್ಯ ನಿರತನಾಗು ಅಂತ ಅರ್ಥ. ಅರ್ಜುನನಿಗಾಗಬೇಕಾದ್ರೆ ನಿನ್ನ ಪಾಲಿನ ಕರ್ತವ್ಯ ಯುದ್ಧವನ್ನು ಮಾಡುವಂತ. ಹಾಗೆ ನಮ್ಮೆಲ್ಲರಿಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಕರ್ಮದ ಜವಾಬ್ದಾರಿಗಳು ಅಂತಿದ್ದಾವೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಹೊಣೆಗಾರಿಕೆಗಳು ಅಂತಿದ್ದಾವೆ. ನೀವುಗಳು ನಿಮ್ಮ ನಿಮ್ಮ ಹೊಣೆಗಾರಿಕೆಗಳನ್ನ ಸಮರ್ಥವಾಗಿ ಮುನ್ನಡೆಸಿರಿ, ಅದನ್ನ ಮಾಡಿ ಎಂಬುದಾಗಿ ನಮ್ಮೆಲ್ಲರಿಗೂ ಆದೇಶ. ಅಂದ್ರೆ ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡೋದೇನಿದೆ ಅದೇ ಒಂದು ಭಗವಂತನ ಆರಾಧನೆ, ಅದನ್ನ ಮಾಡಬೇಕು. ತನ್ಮೂಲಕವಾಗಿ ನಾವು ಭಗವಂತನ ಜ್ಞಾನವನ್ನ ಪಡಿಬೇಕು ಎಂತಕ್ಕಂಥ ಸಂದೇಶವನ್ನ ಇಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಇಲ್ಲಿ ಅರ್ಜುನನ ಕೃಷ್ಣ ಪರಮಾತ್ಮ
ಭಾರತ ಎಂಬುದಾಗಿ ಕರೀತಾ ಇದ್ದಾನೆ. ಭಾರತ ಅಂದ್ರೆ ಅರ್ಥ ಏನು? ಒಂದರ್ಥ ಭರತ ವಂಶದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಅಂತ ಅರ್ಥ. ಇನ್ನೊಂದರ್ಥ ಭಾ ಅಂದ್ರೆ ಬೆಳಕು, ಜ್ಞಾನವೆಂಬ ಬೆಳಕು, ಅದರಲ್ಲಿ ರಥ ಆಸಕ್ತನಾದವನು ಅಂದ್ರೆ ನೀನೊಬ್ಬ ತತ್ವಜ್ಞಾನಿ. ಏನೋ ಒಂದು ಪ್ರಾರಬ್ಧ ಕರ್ಮ ವಶಾತ್, ಪ್ರಾರಬ್ಧ ಕರ್ಮದಿಂದಾಗಿ ನಿನ್ನ ಜ್ಞಾನವನ್ನ ನೀನು ಮರೆತು ಬಿಟ್ಟಿದ್ದೀಯ, ನಿನ್ನ ತಿಳುವಳಿಕೆಯನ್ನು ನೀನು ಮರೆಮಾಚಿಸಿಕೊಂಡು ಬಿಟ್ಟಿದ್ದೀಯ. ನಿನ್ನ ತಿಳುವಳಿಕೆಯನ್ನು ನೀನು ಅರ್ಥಕೋ, ನೀನೆಂಥ ಜ್ಞಾನಿ. ಒಬ್ಬ ಜ್ಞಾನಿಗೆ ಈ ರೀತಿಯಾಗಿರತಕ್ಕಂತಹ ವಿಪರೀತ ಜ್ಞಾನ ಬರಬಾರದು. ನಾನು ಯುದ್ಧ ಮಾಡೋದಿಲ್ಲ, ಭಿಕ್ಷೆ ಬೇಡ್ತೇನೆ, ಕೈಚಲ್ಲಿ ಕೂತ್ಕೊಂಡು ಬಿಡ್ತೇನೆ, ಅವರು ನನ್ನನ್ನು ಕೊಂದ್ರೂ ಪರವಾಗಿಲ್ಲ ಅಂತೆಲ್ಲ ಮಾತು ಒಬ್ಬ ಜ್ಞಾನಿ ಆಡ್ತಕ್ಕಂಥ ಮಾತಲ್ಲ. ಯಾವತ್ತೂ ಕೂಡ ಒಬ್ಬ ಜ್ಞಾನಿ ತನ್ನ ಪಾಲಿನ ಕರ್ತವ್ಯವನ್ನ ಮರೆಯೋದಿಲ್ಲ. ನೀನು ಜ್ಞಾನಿ, ಜ್ಞಾನದಲ್ಲೇ ರತನಾಗಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ನೀನು ನಿನ್ನ ಜವಾಬ್ದಾರಿಯನ್ನ ಮರಿಬಾರದು. ನೀನು ನಿನ್ನ ಜವಾಬ್ದಾರಿಯನ್ನ ಸಮಗ್ರವಾಗಿ ನಿರ್ವಹಣೆ ಮಾಡುವ ಮೂಲಕವಾಗಿ ದೇವತಾ ಆರಾಧನೆಯನ್ನ, ಭಗವಂತನ ಪೂಜೆಯನ್ನ ಮಾಡಬೇಕಾಗಿರತಕ್ಕಂಥದ್ದು. ಆ ಕೆಲಸವನ್ನು ನೀನು ಮಾಡು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆದೇಶ ಮಾಡ್ತಾ ಇದ್ದಾನೆ. ಭಾರತ ಎಲೈ ಭರತ ವಂಶದ ಹುಡುಗಿಯೇ ಅಥವಾ ಎಲೈ ತತ್ವಜ್ಞಾನಿಯೇ, ತಸ್ಮಾತ್ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಜ್ಞಾನಯೋಗದಿಂದ ಸಂಶಯವನ್ನು ಬಗೆಹರಿಸಿ ಯಾರು ಬದುಕ್ತಾರೋ ಅಂತಹ ಭಗವದ್ಭಕ್ತರನ್ನು ಕರ್ಮಗಳು ಕಾಡುವುದಿಲ್ಲ. ಯಾಕಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನು ಬಂತು ನೆನಪು ಮಾಡ್ಕೊಳ್ಬೇಕು. ಆ ಹಿಂದಿನ ಶ್ಲೋಕದಲ್ಲಿ ಹೇಳಿರತಕ್ಕಂಥ ವಿಚಾರ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಅಂದ್ರೆ ಆ ಭಗವಂತನಲ್ಲಿ ಕರ್ಮಗಳೆಂದೆಲ್ಲವನ್ನು ಕೂಡ ಅರ್ಪಣೆ ಮಾಡಿ ಜ್ಞಾನ ಸಂಚಿನ್ನ ಸಂಶಯ, ಜ್ಞಾನದ ಮೂಲಕವಾಗಿ ಸಂಶಯವನ್ನು ಯಾರು ನಾಶ ಮಾಡ್ಕೊಂಡಿರ್ತಾರೋ, ಪರಮಾತ್ಮನ ತತ್ವಜ್ಞಾನವನ್ನ ಯಾರು ಪಡೆದಿರ್ತಾರೋ ಅವರಿಗೆ ಕರ್ಮಗಳು ಬಂಧಿಸುವುದಿಲ್ಲ. ಹಾಗಾಗಿ ತಸ್ಮಾತ್ ಅಂದ್ರೆ ಅದರಿಂದಾಗಿ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾರು ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ ದೇವರೇ ನೀನೇ ನನ್ನ ಮೂಲಕವಾಗಿ ಕರ್ಮವನ್ನು ಮಾಡಿಸ್ತಾ ಇರೋದು, ನಾಹಂ ಕರ್ತ ಹರಿಹಿ ಕರ್ತ ಎಂಬ ಭಾವನೆಯನ್ನು ಇಟ್ಟುಕೊಂಡು ಕರ್ಮಗಳನ್ನ ಮಾಡ್ತಾರೋ ಮತ್ತು ಜ್ಞಾನದ ಮೂಲಕವಾಗಿ ಸಂಶಯವನ್ನ ನಾಶ ಮಾಡಿಸಿಕೊಂಡು ಬಿಟ್ಟಿರ್ತಾನೋ ಅಂತಹ ವ್ಯಕ್ತಿಯನ್ನ ಕರ್ಮಗಳು ಬಾಧಿಸುವುದಿಲ್ಲ, ಕರ್ಮವು ಪ್ರತಿಬಂಧಕವಾಗುವುದಿಲ್ಲ. ಆದ್ದರಿಂದಾಗಿ ಅಜ್ಞಾನ ಸಂಭೂತಂ, ಅಜ್ಞಾನದಿಂದ ಹುಟ್ಟಿದ, ಅಜ್ಞಾನ ಅಂದ್ರೆ ಅವಿವೇಕ, ತಿಳುವಳಿಕೆ ಇಲ್ಲದೆ ಇರುವಿಕೆ, ಅದರಿಂದ ಹುಟ್ಟಿರುವಂತಹ ಹೃತ್ಸ್ಥಂ, ಹೃತ್ ಅಂದ್ರೆ ಮನಸ್ಸು, ನಿನ್ನ ಅಂತಃಕರಣದಲ್ಲಿ ನೆಲೆಸಿರುವಂತಹ ಏನಂ ಸಂಶಯಂ, ಈ ಸಂಶಯವನ್ನು, ಸಂಶಯ ಅಂದ್ರೆ ಬರೀ ಸಂಶಯ ಅಂತಲ್ಲ, ವಿಪರೀತ ಜ್ಞಾನ, ಅಜ್ಞಾನ ಮತ್ತು ಸಂಶಯ ಅದೆಲ್ಲವನ್ನು ಕೂಡ ಆತ್ಮನಃ ಜ್ಞಾನಾಸ್ತಿನ ಹೃತ್ಸ್ಥಂ ಮತ್ತಿಟ್ಕೊಳ್ಬೇಕು. ಹೃತ್ಸ್ಥಂ ಅಂತಃಕರಣದಲ್ಲಿರತಕ್ಕಂತಹ ಆತ್ಮನಃ ಜ್ಞಾನಾಸಿನ, ಆತ್ಮನಃ ತನ್ನ ಬಗ್ಗೆ ಜ್ಞಾನ, ಪರಮಾತ್ಮನ ಬಗ್ಗೆ ಜ್ಞಾನ ಎಂಬ ಹಸಿನ ಖಡ್ಗದಿಂದ, ಅಥವಾ ಇನ್ನೊಂದು ಇಲ್ಲಿ ಆತ್ಮನಃ ಅಂದ್ರೆ ಒಂದು ಷಷ್ಠಿ ಭಕ್ತಿ, ನನ್ನ ಜ್ಞಾನ ಪರಮಾತ್ಮನ ಜ್ಞಾನ ಎಂಬುದಾಗಿ ಷಷ್ಠಿ ಭಕ್ತಿ ಬಂದಾದ್ರೆ, ಇನ್ನೊಂದು ಪಂಚಮಿ ಭಕ್ತಿ ಆತ್ಮನಃ ಭಗವಂತನ ಕರುಣೆಯಿಂದ. ಯಾಕೆ ನಾವು ತತ್ವಜ್ಞಾನವನ್ನ ಪಡೆದು ತತ್ವಜ್ಞಾನದಿಂದ ನಮ್ಮ ಒಳಗಿನ ಅಜ್ಞಾನವನ್ನು ನಾಶ ಮಾಡಿಸ್ಕೊಳ್ಬೇಕು. ಅದೆಲ್ಲ ಆಗಬೇಕು ಅಂದ್ರೆ ಭಗವಂತನ ಒಂದು ಕರುಣೆ ಬೇಕು. ಅದಕ್ಕೋಸ್ಕರ ಆತ್ಮನಃ ಮತ್ತೊಮ್ಮೆ ಇಟ್ಕೊಳ್ಬೇಕು. ಆತ್ಮನಃ ಪರಮಾತ್ಮನ ಕರುಣೆ ಎಂಬ ಒಂದು ಘಟಕದಿಂದಾಗಿ, ಪರಮಾತ್ಮನ ಕರುಣೆಯಿಂದ ಚಿತ್ವ ಈ ಸಂಶಯವನ್ನು, ವಿಪರೀತ ಜ್ಞಾನವನ್ನು, ಅಜ್ಞಾನವನ್ನು ತುಂಡರಿಸಿಕೊಂಡು ನಾಶ ಮಾಡಿಕೊಂಡು ಯೋಗಂ ಆದಿಷ್ಠ, ಯೋಗಂ ಧರ್ಮಯುದ್ಧವೆಂಬ ಕರ್ಮಯೋಗವನ್ನು ಅಥವಾ ನಮ್ಮ ಪಾಲಿನ ಕರ್ಮಾಚರಣೆಯನ್ನು ಆತಿಷ್ಠ ಆಚರಿಸುವವನಾಗು, ಉತ್ತಿಷ್ಠ ಎದ್ದು ನಿಲ್ಲು, ಕರ್ತವ್ಯ ಪರನಾಗು, ಕರ್ತವ್ಯ ವಿಮುಖನಾಗಿ ಕೂತ್ಬಿಟ್ಟಿದ್ಯಾ, ಮಾಡಬೇಕಾದ ಕರ್ತವ್ಯವನ್ನು ನಾನು ಮಾಡೋದಿಲ್ಲ ಅಂತ ಕೈಚಲ್ಲಿ ಕೂತಿದ್ಯಾ, ಅದು ತಪ್ಪು. ನೀನು ನಿನ್ನ ಪಾಲಿನ ಕರ್ತವ್ಯಗಳನ್ನ ಮಾಡು ಎಂಬುದಾಗಿ ಆದೇಶವನ್ನ ಮಾಡ್ತಾ ಇದ್ದಾನೆ. ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಕರ್ಮ ಸನ್ಯಾಸ ಯೋಗೋ ನಾಮ ಚತುರ್ಥೋಧ್ಯಾಯ. ಈ ಭಗವದ್ಗೀತೆ ಎಂಬುವಂಥದ್ದು ಮಹಾಭಾರತದ ಒಂದು ಭಾಗ, ಭೀಷ್ಮ ಪರ್ವದಲ್ಲಿ ಬರತಕ್ಕಂಥ ಒಂದು ಭಾಗ. ಅದೊಂದು ಉಪನಿಷತ್ತು, ಅದೊಂದು ಯೋಗಶಾಸ್ತ್ರ.
ಶ್ರೀಕೃಷ್ಣ ಪರಮಾತ್ಮನಿಗೂ ಅರ್ಜುನನಿಗೂ ನಡೆದಂತ ಒಂದು ಸಂವಾದ. ಆ ಸಂವಾದದಲ್ಲಿ ಈ ಅಧ್ಯಾಯಕ್ಕೆ ಹೆಸರೇನು? ಜ್ಞಾನ ಕರ್ಮ ಸನ್ಯಾಸ ಯೋಗ. ಜ್ಞಾನದ ಬಗ್ಗೆಯೂ ಕರ್ಮದ ಬಗ್ಗೆಯೂ ನಿರೂಪಣೆ ಮಾಡತಕ್ಕಂತ ಅಧ್ಯಾಯ. ಒಬ್ಬ ಮನುಷ್ಯನ ಜೀವನದ ಗುರಿ ಜ್ಞಾನವನ್ನ ಪಡಿಬೇಕು. ಆ ಜ್ಞಾನವನ್ನ ಪಡಿಬೇಕು, ಪಡೆದ ಜ್ಞಾನ ಮನಸ್ಸಲ್ಲಿ ಉಳಿಬೇಕು ಅಂತಾದ್ರೆ ನಮ್ಮ ಅಂತಃಕರಣ ಶುದ್ಧಿ ಆಗ್ಬೇಕು. ಅಂತಃಕರಣ ಶುದ್ಧಿಗೋಸ್ಕರವಾಗಿ ಅಂದ್ರೆ ಮನಸ್ಸು ಶುದ್ಧವಾಗಿರ್ಬೇಕು. ಆ ಮನಃಶುದ್ಧಿಗೋಸ್ಕರವಾಗಿ ಏನ್ ಮಾಡಬೇಕು? ವಿಹಿತವಾಗಿರ್ತಕ್ಕಂಥ ಕರ್ಮವನ್ನ ಮಾಡಬೇಕು. ಆ ಕರ್ಮ ಮಾಡಬೇಕಾದಂತ ಸಂದರ್ಭದಲ್ಲಿ ಈ ಕರ್ಮವನ್ನ ಭಗವಂತನೇ ನನ್ನ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ ಅಂತಕ್ಕಂತಹ ಅರಿವಿರಬೇಕು. ಹೀಗೆ ಜ್ಞಾನದ ಬಗ್ಗೆ, ಕರ್ಮದ ಬಗ್ಗೆ, ಜ್ಞಾನದ ಮಹತ್ವ, ಕರ್ಮದ ಅವಶ್ಯಕತೆ ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತಕ್ಕಂಥ ಒಂದು ಅಧ್ಯಾಯ 4ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಮುಂದೆ 5ನೇ ಅಧ್ಯಾಯ.